ತಗೋಬೇಡ ದುಡ್ಡು ಅಂತ ಹೇಳಿ ಇವಾಗ ಅವಳೆ ತಗೊಂಡಿದ್ದಾಳೆ ನೋಡಿ ಗೈಸ್. ಗೈಸ್ ನಾನು ಏನು ತಗೋತಿಲ್ಲ, ಒಳ್ಳೆ ಮಗು ಗೈಸ್. ನನ್ ಕಲರ್ ತಗೊಂಡ್ಬಿಟ್ಟಿದ್ದಾಳೆ ಗೈಸ್. ಇವ್ರಿಬ್ರು ಕೈಲೂ ಬರೀ 50 ಪೌಂಡ್ ಕೊಟ್ಬಿಟ್ಟು ಒಂದಿನ ಫುಲ್ ಖರ್ಚು ಮಾಡ್ರಿ ನೋಡೋಣ ಅಂತ ಅನ್ಬೇಕು ಗೈಸ್. ಪ್ಲಸ್ ಇನ್ನೊಂದು 0. ಜಾನ್ವಿ ನೀರ್ ಬೇಕಾ? ಅಲ್ಲಿ ನೋಡಲ್ಲಿ ಹಿಂದಗಡೆ. ಏಯ್ ನೀನ್ ಕ್ಲೀನ್ ಆಗಿ ನೋಡ್ಲೇ ಇಲ್ವಲ್ಲ ಬ್ರೋ. ಏನ್ ಬ್ರೋ ನೀನು? ಫೋನ್ ಕೊಡು ಬ್ರೋ. ನನ್ನ ಹತ್ರ ಇಲ್ಲ. 27,000 ಆಗಿದೆ. ಚಿಕ್ಕಪೇಟೆಗೆ ಹೋದ್ರೆ 5,000 ರೂಪಾಯಿ ಸಿಗುತ್ತೆ. ಗ್ರಾಸರಿ ಶಾಪಿಂಗ್ ಮಾಡೋಣ ಬನ್ನಿ. 10,000 ರೂಪಾಯಿಗೆ ಶಾಪಿಂಗ್ ಮಾಡಿದ್ವಿ. ದೇವ್ರ ಸತ್ಯ ನಮಗೆ ಗೊತ್ತಿತ್ತು ಅವಳು ಸ್ಟೋರ್ ಒಳಗಡೆ ಹೋಗ್ತಾಳೆ. ಇವಾಗ ಒಂದಷ್ಟು ಲಿಪ್ಸ್ಟಿಕ್ ತಗೋತಾಳೆ. ನೋಡು ತಗೋ, ಇನ್ನೊಂದು 5 ಲಿಪ್ಸ್ಟಿಕ್ ತಗೋ. ನೋಡಿ ನೇಲ್ ಪಾಲಿಶ್ ಎಲ್ಲ ಕಲರ್ದೊಂದೊಂದು ತಗೋಬಿಡು. ಇರೋ ನೇಲ್ಸ್ನೇ ಕಟ್ ಮಾಡಿ ಉಜ್ಜು ಅದ್ರ ಮೇಲೆ ಒಂದೊಂದು ಕಲರ್ ಹಾಕು. ಇದು ತಗೋಬೇಕು ಬ್ರೋ. ನೇಲ್ ಬಫರ್, ನೇಲ್ ಶೇಪರ್. ಗೈಸ್ ಬ್ಯೂಟಿ ಔಟ್ಲೆಟ್ಗೆ ಹೋಗಿ ಒಂದಷ್ಟು ಶಾಪಿಂಗ್ ಮಾಡಾಯ್ತು. ಇವಾಗ ಪೂಮಾಗ್ ನುಗ್ಗಿದ್ದಾಳೆ. ತಗೋಬೇಡ ದುಡ್ಡು ಅಂತ ಹೇಳಿ ಇವಾಗ ಅವಳೆ ತಗೊಂಡಿದ್ದಾಳೆ ನೋಡಿ ಗೈಸ್. ಇದು ಈ ಥರ ನಂತರ ಇರಲಿಲ್ಲ ಗೈಸ್. ಒಂಥರ ಚೆನ್ನಾಗಿದೆ. ಸಕ್ಕತ್ತಾಗೈತೆ, ಸೂಪರ್. ಟ್ರೈ ಈಗ ಇವಳು ಹೇಳ್ತಾಳೆ ನೋಡು, ಟ್ರೈಯಲ್ಲೆಲ್ಲ ಮಾಡಿಲ್ಲ ಔಟ್ಲೆಟಲ್ಲಿ. ತಗೋಬಾರ್ದದಕ್ಕೆ ನೋಡಿದ ತಕ್ಷಣ ಹಿಂಗೆ ವಾವ್ ಅಂದ ತಕ್ಷಣ ತಗೋಬಿಡ್ಬೇಕು. ಹೌದೌದು. ಎಷ್ಟದು? 31 ಪೌಂಡ್. ಹಿಂಗೆ ಸತತವಾಗಿ ತಗೊಂಡಿದ್ದಾಳೆ. ಜಾನ್ಸಿನೂ ಏನೋ ಒಂದು ತಗೋತಿದ್ದಾಳೆ. ಆದರೆ ನೋಡಿ ಗೈಸ್, ನಾನು ಏನೂ ತಗೋತಿಲ್ಲ, ಒಳ್ಳೆ ಮಗು ಗೈಸ್ ನಾನು. ಥ್ಯಾಂಕ್ ಯು. ಹೋಯ್ತು ದುಡ್ಡೆಲ್ಲ ಖಾಲಿ, ಜೋಬೆಲ್ಲ ಖಾಲಿ. ಇವಳು ನೋಡಿ ಗೈಸ್, ಹೊಸ ಕೇಸ್ ತಗೊಂಡ್ಲು. ನನ್ನ ಕಲರ್ ತಗೊಂಡ್ಬಿಟ್ಟಿದ್ದಾಳೆ ಗೈಸ್. ಎಷ್ಟು ಕೊಟ್ಟೆ ಹೇಳು? 12 pounds ಫಾರ್ ದ ಕೇಸ್. ಅಂದರೆ 1,500. ನಮ್ಮ ಮನೆ ಹತ್ರ 600 ರೂಪಾಯಿಗೆ 300 ರೂಪಾಯಿಗೆ ಸಿಕ್ತಿತ್ತು. 300 ರೂಪಾಯಿನೂ ಅಲ್ಲ, ನಾನು 100 ರೂಪಾಯಿಗೆ ಇಸ್ಕತ್ತಿದ್ದೆ ಅಂತ ಜಗಳ ಮಾಡಿ. 100 ರೂಪಾಯಿನೂ ಅಲ್ಲ, ನಾನು 100 ರೂಪಾಯಿಗೆ ಇಸ್ಕತ್ತಿದ್ದೆ ಅಂತ ಜಗಳ ಮಾಡಿ. ಇವಳು ನೋಡಿ ಗೈಸ್, ಏನೋ ಇನ್ನೊಂದು ಸತತವಾಗಿ. ನಿಮಗೆ ಗೊತ್ತಿರುತ್ತೆ ಗೈಸ್, ಚೂರೋ ಅವಶ್ಯಕತೆ ಇಲ್ಲ ಗೈಸ್. ಕ್ಯೂಟ್. ಸೊ churros. Actually ಚೆನ್ನಾಗಿದೆ guys. It's not the first time I'm eating. Guys, I really want to buy that leather jacket. It's like so good. Yeah. So good. ನನಗೂ ಇದು ಇಷ್ಟ ಆಯ್ತು. So finally. Burberry. It is Abachi. Yeah. ಹೌದು. ಪರವಾಗಿಲ್ಲ, ನಂಗೆ ಬರ್ಬೇರಿ ಬಿಡ. ನಾನು ಬರ್ಬೇರಿ ಡೂಪೆ ತಗೋತೀನಿ. ನೋಡಿ guys, Bro, I really love the blue color guys. I don't know why, and the white one is also like so good. These two bro. No, this one. Jill. Modest ಅಲ್ಲಿ, but guys, modest ಅಲ್ಲೂ ಕ್ಲಾಸಿಕ್ ಆಗಿ ರೆಡಿ ಆಗ್ಬೋದು guys. So that is like really nice. ನಾನು ಕೂತಿದ್ದೆ. ಏಯ್ ಯಾಕೆ ಖುಷಿ ಆಗ್ತಿದೆ? ಅಲ್ಲಿ ಶಾಪಿಂಗ್ ಮಾಡೋದು ಅದಕ್ಕೆ. ನನಗೆ ಈಚೆ ಬಂದೆ ಅಂತ ಖುಷಿ ಆಗ್ತಿದೆ ಗೈಸ್. ಸತತವಾಗಿ ಇತ್ತು ಅಂತ ಗೈಸ್. ಇಲ್ಲ ಗೈಸ್, ಇಬ್ರು ಚೆನ್ನಾಗಿ ಮುಂಡಾಯಿಸಿದ್ದಾರೆ ಗೈಸ್. ಒಂದಿನ ಇವರಿಬ್ರು ಕೈಲೂ ಬರೀ 50 ಪೌಂಡ್ ಕೊಟ್ಬಿಟ್ಟು ಒಂದಿನ ಫುಲ್ ಖರ್ಚು ಮಾಡ್ರಿ ನೋಡೋಣ ಅಂತ ಅನ್ಬೇಕು ಗೈಸ್. ನೋಡ್ತೀನಿ. ಪ್ಲಸ್ ಇನ್ನೊಂದು 0. ಹೆಂಗ್ ಕೇಳ್ತಾಳೆ ನೋಡು. ಯಾಕಿನ್ನ 2 0 ಹಾಕ್ಬಿಡ್ತೀನಿ. 1 0 ಸಾಕು ಫಾರ್ ಅದು 2 ದಿನ. ನೋ 3 days. 3 days. ನೋಡಿ ಗೈಸ್, ಇವಳಿಗೆ 5,000 ಸಾಕಾಗಲ್ವಂತೆ, 5,500 ಸಾಕಾಗಲ್ವಂತೆ. ದಿನಕ್ಕೆ 50,000 ಬೇಕಂತೆ ಗೈಸ್ ಒಂದ್ ದಿನಕ್ಕೆ. ಅಯ್ಯೋ ದೇವ್ರೇ, ಇಂಥ ಮಕ್ಳೇನಾರು ನನ್ಗೆ ಉಟ್ಬಿಟ್ರೆ ನಾನು ದೂರ ನಿಂತ್ಕೊಳ್ರಿ ನೀವಿಬ್ರು. ದೂರ ನೋಡಿ ಗೈಸ್, ಇವಳು ಸ್ನ್ಯಾಪ್ ಬರೋ ತರನೇ ದೂರ ನಿಂತ್ಕೊಳ್ರಮ್ಮ. ಹಂಗ ಓಕೆ. ಜಾನ್ವಿ ನೀರ್ ಬೇಕಾ? ಹೇಳು ಬ್ರೋ ಒಂದ್ಸಲ ಪ್ಲೀಸ್. ಇಲ್ಲ ಹೇಳು ಬ್ರೋ, ಅವಾಗ್ಲೇ ಬೇಕು ಒಂದು ಗೈಸ್. ನೀರ್ ಬೇಕಾ? ಅಲ್ಲಿ ನೋಡಲ್ಲಿ ಹಿಂದೆಗಡೆ ಐತೆ. ಕುಡಿ ಏನಂತೆ ನಿಂಗೆ ನಾಯಿ ಆಕ್ಟಿಂಗ್ ಮಾಡಕ್ ಹೇಳೋಳ ಗೈಸ್. ಇದು
ನಡೆದಿದ್ದ ಸೀನ ಇನ್ನೊಂದ್ಸಲಿ ರೀಕ್ರಿಯೇಟ್ ಮಾಡು ಅಂತ ಹೇಳ್ದೆ ಗೈಸ್. ನೋಡಿ ಗಾಯ್ಸ್, ಕೊಡ್ತೀನಿ ಬಿಡು, ಆಮೇಲೆ ಫೋನ್ ಪೇ ಮಾಡ್ತೀನಿ 100 ರೂಪಾಯಿ. ನೀನು 100 ರೂಪಾಯಿ ಆಕ್ಟಿಂಗ್ ಮಾಡಲಿಲ್ಲ, ಬರೀ 10 ರೂಪಾಯಿ ಆಕ್ಟಿಂಗ್ ಮಾಡಿದೆ. ಈಗ ಮಾಡಿ ಇನ್ನೊಂದ್ಸಲ ಮತ್ತೆ ರೀಟೇಕ್. 100 ರೂಪಾಯಿ ಆಕ್ಟಿಂಗ್ ಸ್ಟಾರ್ಟ್. ಟೇಕ್ ನಂಬರ್ 1 ಅಲ್ಲ, ಟೇಕ್ 3. 5 minutes later. ಜಾನ್ವಿ ನೀರ್ ಬೇಕಾ? ಅಲ್ಲಿ ನೋಡಲ್ಲಿ ಹಿಂದಗಡೆ. ಏಯ್ ನೀನ್ ಕ್ಲೀನ್ ಆಗಿ ನೋಡ್ಲೇ ಇಲ್ವಲ್ಲ ಬ್ರೋ? ಏನ್ ಬ್ರೋ ನೀನು? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಇರು ಒಂದ್ ಸೆಕೆಂಡು. ನೋಡಿ ಗೈಸ್, ಅದ್ರಲ್ಲಿರೋ ನಟೆಲ್ಲನ ಬಾಯಿ ಹಾಕಿ ನಾಲ್ಗೆ ಹಾಕಿ ಯಪ್ಪ ಶುಗರ್ ಬಂದ್ಬಿಡ್ತದೆ ಗೈಸ್. ಇವಳಿಗೆ ಹಿಂಗೆ ತಿಂತ ಇದ್ರಿ, ಇವಳಿಗೆ ಯಪ್ಪ. ನೀನ್ ಮಾತಾಡಿದ್ರು ಕೇಳಿಸಲ್ಲ, ಮೈಕ್ ನಮ್ಮ ಹತ್ರ ಇರೋದು. ಬ್ರೋ ಬ್ರೋ ಅಂತೆ. 7 ಚೂರೋಸ್ ಕೊಟ್ಟಿದ್ರು. ನಾನು 2, ಅವಳು 2, ನಾ 3, ಇವಳು 2 ತಿಂದ್ಲು ಗೈಸ್. ಹೌದು ಗೈಸ್, ಬರ್ರಿ ಸುಳ್ಳು ಹೇಳ್ತಾಳೆ ಗೈಸ್. ಯಾಕೆ ತಿಂದಾಗ ಒಪ್ಕೊಬಿಡ್ಬೇಕು ಜಾನ್ಸಿ, ತಿಂದಾಗ ಮನುಷ್ಯ ಒಪ್ಕೊಬಿಡ್ಬೇಕು. ಆಮೇಲೆಗೆ ಸಬ್ಸ್ಕ್ರೈಬರ್ಸ್ ಹತ್ರ ಯಾವತ್ತು ಸುಳ್ಳು ಹೇಳ್ಬಾರ್ದು. ಹೌದು ನೋಡಿ ಗೈಸ್, ಪೇಂಟಿಂಗ್ ಸಕ್ಕತ್ತಾಗಿದೆ. ನನ್ನ ಫೋನ್ ಕೊಡು ಬ್ರೋ. ನನ್ನ ಹತ್ರ ಇಲ್ಲ. ತಗೋ, ಇನ್ನ ಚೂರಸ್ ತಿನ್ಕೊಂಡ್ ಕುತ್ಕೋ. ಫೋನ್ ಇಲ್ಲ, ಅದಿಲ್ಲ, ಇದಿಲ್ಲ ನೋಡಿ ಗೈಸ್ ಹಿಂಗ್ ಕಾಣುತ್ತೆ. ಫೋನ್ ಇದೆ ಬ್ರೋ ಅವಳ ಹತ್ರನೇ. ಸುಳ್ಳು ಹೇಳ್ಬೇಡ ಪ್ರಗತಿ. ನನ್ನ ಹತ್ರ ಯಾವ ಫೋನು ಇಲ್ಲ. ನಡಿ ನಡಿ ಅಂತ ಇಷ್ಟು ಈಸಿಯಾಗಿ ಹೇಳೋದೇ. ಕೊಡಿದ ಒಂದು ಸ್ನ್ಯಾಪ್ ಹುಡ್ಕೊತೀನಿ. ಈ ಬಟ್ಟೆಗೆ 264 ಪೌಂಡ್ಸ್, ಅದತ್ರ 27,000 ಗೈಸ್. ಚಿಕ್ಕಪೇಟೆಗೆ ಹೋದ್ರೆ 5,000 ರೂಪಾಯಿಗೆ ಸಿಗುತ್ತೆ ಗೈಸ್. ಏನ್ ಗೈಸ್ ಬರೀ ಮುಂಡ ಗೈಸ್. ಅವರು ಅಲ್ಲಿಂದಾನೆ ತಗೊಂಡ್ಬಂದ್ಬಿಟ್ಟಿರ್ತಾರೆ. ಈ ಸೂರತ್ ಅಂತೆಲ್ಲ ಗುಜರಾತ್ ಅಲ್ಲಿ ಇದೆ, ಅಲ್ಲೆಲ್ಲ ತಗೊಂಡ್ಬಂದ್ಬಿಟ್ಟಿರ್ತಾರೆ ಗೈಸ್. ತಗೊಂಡ್ಬಿಟ್ಟು ಇಷ್ಟು ರೇಟ್ ಮಾರ್ತಾರೆ ಗೈಸ್. ಬರೀ ಮೋಸನೇ ಗೈಸ್ ಈ ಲಂಡನ್ ಅಲ್ಲಿ. ಇದು 35,000 ಏನಿದೆ ಗೈಸ್ ಕೊಡಕ್? 35,000 ಅದು 10,000. ಅಂಗಡಿ ಕ್ಲೋಸ್ ಆಗೋಗಿದೆ ಗೈಸ್. ಬಟ್ಟೆ ತಗೋಬೇಕಿತ್ತು ನಮ್ ಜಾನ್ವಿ, ಅದ್ರ ಕ್ಲೋಸ್ ಆಗ್ಬಿಟ್ಟಿದೆ. ಇವಾಗ ಬನ್ನಿ ಎಳ್ನೀರ್ ನೋಡಿ ಗೈಸ್. ಎಳ್ನೀರ್ ಆಫ್ಟರ್ ಏಜಸ್ ಹಿಂಗೆ ಎಷ್ಟಂತ ಎಳ್ನೀರು. ಓ ಕಬ್ಬಿನ ಜ್ಯೂಸು, ಶುಗರ್ ಕ್ಯಾನ್ ಜ್ಯೂಸ್ ನೋಡಿ ಗೈಸ್. ಇದು ಕ್ಲೋಸ್ ಆಗ್ಬಿಟ್ಟಿದೆ ಗೈಸ್. ಎಲ್ಲ ಸಿಗುತ್ತೆ. ಇದೆ. ಈ ತರ ಬಟ್ಟೆ ಹಾಕೊಂಡು ಈ ದೇಶದಲ್ಲಿ ಹೆಂಗೈಸ್ ಓಡಾಡೋದು? ಜಲ್ ತರನೇ ಇದೆ ಗೈಸ್ ಅದಂತೂ. ಜಲ್ ಓಕೆ, ನೆಕ್ಸ್ಟ್ ವೇರ್ ಟು ಗೋ. ಈ ಬ್ಲೌಸ್ ನೋಡಿ ಗೈಸ್, 14 ಪೌಂಡ್ಸ್. ಹೆಂಗ್ ನಗ್ತಾವ್ ನೋಡಿ ಗೈಸ್. ರೇಟ್ ಹಾಕಕ್ಕಾದ್ರೆ ಮನ್ಸ್ ಬೇಡವಾ ಬ್ರೋ? 3,000 ಅಂತೆ ಬ್ರೋ. 3,000 ರೂಪಾಯಿ ಬ್ಲೌಸ್, 1,500 ಬ್ಲೌಸ್. ಇದು 1,500, ಇದು 1,300 ರೂಪಾಯಿ ಅಂತೆ. ಎಲ್ಲ ನಮ್ ದೇಶದಲ್ಲೇ ತಗೊಬನ್ನಿ ಟ್ರೆಡಿಷನಲ್ ಬಟ್ಟೆನ, ಇಲ್ಲಿ ತರಬೇಡಿ ಯಾರು. ಪಾನಿಪುರಿ, ಮಸಾಲ ಪುರಿ, ಯಾವ ಪುರಿನೂ ಬೇಕಾ? ಯಾವ ಪುರಿನೂ ಬೇಡ. ಬೇಡ ಪಕ್ಕ. ಪಕ್ಕ ನಡಿಯಮ್ಮ. ಸೇವ್ ಪುರಿ, ಪಾವ್ ಬಜ್ಜಿ, ಪಕ್ಕ ಏನು ಬೇಡ. ಇದೆಲ್ಲ ಕಾರ್ನ್ ಏನು ಬೇಡ. ನಂಗೆ ಗಂಟಲು ಕೆಟ್ಟೋಗ್ಬಿಟ್ಟಿದೆ, ನಂಗೆ ಹುಷಾರಿಲ್ಲ ಅಂದ್ರೆ ಏನೇನ್ ತಿನ್ಬಾರ್ದು ಅದನ್ನೆಲ್ಲ ತಿನ್ನು ಅಂತ ಹೇಳ್ತಾಳೆ. ನೋಡಿ ಗೈಸ್, ಇಲ್ಲಿ ಪಾತ್ರೆ ಅಂಗಡಿ ಗೈಸ್. ನೋಡಿ ಗೈಸ್, ಅದೇ ಮ್ಯಾಚು ನಡೀತಿರೋದು ವೆಂಬ್ಲಿ ಸ್ಟೇಡಿಯಂ ಅಲ್ಲಿ, ಫುಟ್ಬಾಲ್ ಮ್ಯಾಚ್. ಏನೋ DJ ಪಾರ್ಟಿ ಅಂತೆ. ಬಾ ಹೋಗೋಣ ಗೈಸ್. ಸೊ ಫೈನಲಿ ಗಣಪತಿ ಕ್ಯಾಶ್ ಆ್ಯಂಡ್ ಕ್ಯಾರಿ ಗ್ರಾಸರಿ ಶಾಪಿಂಗ್ ಮಾಡೋಣ ಬನ್ನಿ. ನೋಡಿ ತೆಂಗಿನಕಾಯಿ, ನಂಗೇನು ಗೊತ್ತು. ಕನ್ನಡದವ್ರದಲ್ಲ. ಬಾ. ತುರ್ದಿರೋ ಕೋಕೋನಟ್ 2.29 ತೊಗೊಳ್ಳೋಣ. ಇದು 16 ಪೌಂಡ್ಸ್ ಅಂತೆ. ಎಷ್ಟು? ಇದು ತೊಗೊಳ್ಳೋಣ ಬಿಡ್ರಿ. ಎಷ್ಟು ಬರ್ತಿತ್ತದು? 15 ಪೌಂಡ್ಸ್. 1 kg 15 ಪೌಂಡ್ಸಾ? ಅದೆಷ್ಟಿತ್ತು? ಇದು 16 ಪೌಂಡ್ಸ್. ಅದು 1 kgನೇನಾ? ಆಲ್ಮೋಸ್ಟ್. ಯಾ, ಅಲ್ಲಿ ಬ್ಯಾಡ ಬಿಡೋರು ಜಾಗ. ಈಗ ತಗೊಳ್ತಿದ್ದೀನಿ, ಅದನ್ನೇ ತಗೋ. ಚೂರು ಹಾಕ್ಬಾ, ನೀನೇ ಸಣ್ಣ ಇರೋದು ಜಗತ್ತಲ್ಲಿ. 15.99 ಅಂದ್ರೆ ಕಿಂಗ್ ಫಿಶ್ ಇಲ್ವಾ ಬ್ರೋ?
ಅಂದರೆ 1,500 1 kg ಗೈಸ್. ಇವರು ಅಂಜಲ್ ಫಿಶ್ ನೋಡ್ತಾ ಇದ್ದಾರೆ. ನನಗೆ ಫಿಶ್ ಅಂದರೆ ಐ ಆಮ್ ಅಲರ್ಜಿಕ್ ಟು ಫಿಶ್. ಏನಿಲ್ಲ ಗೈಸ್, ತಿನ್ಸ್ತೀನಿ ನೋಡಿ ಗೈಸ್. ಹೇ, ನಮ್ಮ ಇಡೀ ವಂಶಕ್ಕೆ ಫಿಶ್ ಅಂದರೆ ಅಲರ್ಜಿ. ಏನು ಹೇಳ್ತಿದ್ಯಾ ಬ್ರೋ? ಫುಲ್ ಒಂಥರ ಬಾಡಿ ರ್ಯಾಷಸ್ ಆಗುತ್ತೆ ಬ್ರೋ. ಡಾಕ್ಟರ್ ಹತ್ರ ಎಲ್ಲ ಹೋಗ್ಬಿಟ್ಟಿದೆ ಅದು ತಿಂದು. ದಟ್ ಇಸ್ ಕೆರೆ ಮೀನು. ಹಿಂಗೆ ಮಾತಾಡೋದು ಕೇಳಿಸ್ತಾ ಇತ್ತು ಇಲ್ಲೋ ಗೊತ್ತಿಲ್ಲ. ಸೌಂಡ್ಗೆ ಮೈಕ್ ಹಾಕಿದ್ದೀವಿ ನಾವಿಲ್ಲಿ. ತಗೊಳಮ್ಮ ಬೇಗ ಯಾವುದೋ ಒಂದು. ಹಂಗೆಲ್ಲ ಯಾವುದೋ ಒಂದು ತಗೊಬಿಡಕ್ಕಾಗಲ್ಲ. ಫಿಶ್ನ ನೋಡಿ ಮಾಡಿ ತಗೋಬೇಕು ಗೈಸ್. ಹೇಳು. ಬೆಂಗಳೂರಲ್ಲೇ ಕಾಸ್ಟ್ಲಿ ಇದು. ಎಷ್ಟು? 1,500 ಗೈಸ್. 1,500 ಅಂಜಲ್ ಫಿಶ್. ಎಷ್ಟು ಪೀಸ್ ಇದೆ? ಇದೆ ಗೈಸ್, ಜಾಸ್ತಿನೇ ಇದೆ. 6, 7, 8, 9, 10, 11, 12, 13 ಪೀಸ್ ಇದೆ ಗೈಸ್. 100 ರೂಪಾಯಿ ಒಂದಕ್ಕೆ ಅಂದ್ರೆ ಫೈನ್ ಓನ್ಲಿ. ಓಕೆ ಗೈಸ್, ರವಾ 1 kg 1 kg 2.249 ಗೈಸ್. ಅಂದ್ರೆ ಒಂದು 300 ರೂಪಾಯಿ 100 ರೂಪಾಯಿ ಇರ್ತಿತ್ತು ಗೈಸ್ ಇದು. ಓಕೆ, ಬಟ್ ಇಲ್ಲಿನ ರೇಟ್ ಏನೋ ಮಾಡೋಕ್ಕಾಗಲ್ಲ. ಬಟ್ ಇದು ರೋಸ್ಟೆಡ್ ರವಾ. ನೆಕ್ಸ್ಟ್ ರೈಸ್ ತಗೋಬೇಕು. ನೋಡು 5 kgಗೆ 1,000 ಗೈಸ್. 5 kgಗೆ 1,000 ಅಕ್ಕಿ. ನೋಡಿ, ನಾವು ಇವಾಗ 10 kg ತಗೋತೀವಿ. ವಿಲ್ ಮೇಕ್ ಸ್ಪ್ರೌಟ್ಸ್ ಅಂಡ್ ಇಟ್. ಓಕೆ, ಇಲ್ಲೆಲ್ಲ ಫಿಶು ಗೈಸ್, ಕಂಪ್ಲೀಟ್ ಫಿಶ್ ಗೈಸ್. ಇದು ನೋಡಿ, ಇದರ ಚಿಕ್ಕದಿಲ್ವಾ? ಏನದು? ಕಾಳು. ಏನು ಮಾಡೋಕ್ಕೆ? ಉಪ್ಸಾರು, ಸ್ಪ್ರೌಟ್ಸು. ಕರೀಸ್ ವಿಲ್ ಈಟ್ ನೋ ವಿಲ್ ಟೇಕ್ kg ಅಂದರೆ ಹತ್ತತ್ರ 500 ರೂಪಾಯಿ. ಇದು ಆಮೇಲೆ ಪೊಟ್ಯಾಟೋಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ 2.99 pounds ಅಂದರೆ ಹತ್ತತ್ರ 320 ಸಮಥಿಂಗ್ ಇನ್ INR. ಟಾಟಾ ಸಾಲ್ಟ್. ಸಾಲ್ಟ್, ಟಾಟಾ ಸಾಲ್ಟ್. ವಾವ್, ತಿಂದೆಷ್ಟು ದಿನ ಆಯಿತು. 2.99 ಗೈಸ್. 320 ರೂಪಾಯಿ, 350 ರೂಪಾಯಿ. ಬೆಂಗಳೂರಲ್ಲಿದ್ದು ನಾನು ತರ್ತಿದ್ದು 20 ರೂಪಾಯಿನೋ 30 ರೂಪಾಯಿನೋ ಒಂದಕ್ಕೆ 10ರಷ್ಟು. ಅಲ್ಲ, ರೇಟ್ ಹಾಕ್ತಾರಲ್ಲ ಇವ್ರಿಗೆಲ್ಲ, ಸ್ವಲ್ಪ ಏನೂ ಅನ್ಸಲ್ಲ. ಮ್ಯಾಗಿ ಬೇಡ. ಮ್ಯಾಗಿ ಬೇಡ ಅನ್ಬಿಟ್ಲಾ? ಬೇಡ ಬಿಡಿ ಗೈಸ್. MTR ಶಾವ್ಗೆ 2.49 pounds. ಏನು? ದಿಸ್ ವಿ ಶುಡ್ ರೋಸ್ಟ್ ಸ್ವಲ್ಪ ಹೊತ್ತು. ದಿಸ್ ಇಸ್ ಆಲ್ರೆಡಿ ರೋಸ್ಟೆಡ್. ನೋಡಿ ಗೈಸ್, ಬೆಂಗಳೂರ್ದು ಪ್ರೈಸು ಹಾಕಿಲ್ಲ ಇಲ್ಲಿ ಅವರು. ಹಾಕಿರ್ತಾರೆ ಬ್ರೋ. ಹಾಕಿಲ್ಲ ಬ್ರೋ. 1.39 pounds ಚೆನ್ನ ದಾಲ್. ಇದು ತಗೊಳ್ಳೋಣ ಗೈಸ್. ಟೇಕ್ ಆಲ್ ಎವ್ರಿ ಕೈಂಡ್ ಸೊ ದಟ್ ವಿ ಕ್ಯಾನ್ ಅಟ್ ಲೀಸ್ಟ್ ಮೇಕ್ ಇಟ್ ಗೈಸ್. ಇದು ಏನೋ ಗೊತ್ತಿಲ್ಲ ಗೈಸ್, ಬಿಟ್ಟು ಎಷ್ಟದು ತೋರಿಸು. 79p ಗೈಸ್. ಇಲ್ಲಿರೋ ಲೆಮನ್ನು ಒಂಚೂರು ಟೇಸ್ಟೇ ಇರಲ್ಲ ಗೈಸ್. ಅದ್ರ ಬದಲು ಐ ಸಜೆಸ್ಟ್ ಯು ಆಲ್ ಟು ಯೂಸ್ ದಿಸ್ ಒನ್ ಲೆಮನ್ ಜ್ಯೂಸ್ ಗೈಸ್. ಸೊ ಇದು ಹತ್ತತ್ರ 150 ರೂಪಾಯಿ, 200 ರೂಪಾಯಿ ಒಳಗಡೆನೆ ಗೈಸ್. ಇದನ್ನೇ ಯೂಸ್ ಮಾಡಿ ದಯವಿಟ್ಟು. ನಿಂಬೆಹಣ್ಣು ಮಾತ್ರ ಯೂಸ್ ಮಾಡಬೇಡಿ ಲಂಡನಲ್ಲಿರೋ. ಹಿಂಗೆ ಇರಬೇಕು ಗೈಸ್. ಚಿತ್ರಾನ್ನ ತಿಂದಾಗ ಲೆಮನ್ ಹೆಂಗಿರ್ಬೇಕಂದ್ರೆ ಇದು ಟೇಸ್ಟೇ ಬರಲ್ಲ. ಇದು ಪ್ರಸಾದ ಕೊಡ್ತಾರಲ್ಲ ಅತ್ತಾನೆ, ಸಾಯಿಬಾಬಾ ದೇವಸ್ಥಾನದಲ್ಲೆಲ್ಲ ಪ್ರಸಾದ ಕೊಡ್ತಾರಲ್ಲ, ಆ ವೈಟ್ ಕಲರ್ ಗೈಸ್. ವೆಜಿಟೇಬಲ್ ಆಯಿಲ್. ಸೊ ಇಟ್ 8.99 ಅದೆಲ್ಲ ಆಗಲ್ಲ. ಹೆವಿ ಕಾಸ್ಟ್ಲಿ ಅಂತೀನಿ ನಾನು. 950. ಏನು ಬದುಕದ್ ಬೇಡವ ನಾನು ಈ ಜೀವನದಲ್ಲಿ. ಎಷ್ಟು ಬಾಟ್ಲ್ ಹುಷಾರಿಂದೆ ಗೈಸ್. ಮ್ಯಾಂಗೋ ನೋಡಿ ಗೈಸ್, ಮ್ಯಾಂಗೋ ಸೀಸನ್. ವಿಲ್ ಟೇಕ್ ಮ್ಯಾಂಗೋ ಆ್ಯಂಡ್ ಗೋ. ಎಷ್ಟು ಮ್ಯಾಂಗೋ ನೋಡಿ ಗೈಸ್. ಪಪ್ಸು ಕಿಂಡರ್ ಜಾಯ್. ಬನ್ರಿ ಎಳ್ಕೊಂಡು ಬೇಗ. ಲಿಟಲ್ ಹಾರ್ಟ್ 100 ರೂಪಾಯಿ. ಹಕ್ಕಿ. Who'll carry from there bro? You're only 12 pounds, 16 pounds. Cab, put and go off. 20 kg rice 39.99 pounds. ಹತ್ತತ್ರ 4,500. ಇದು 10 kg ಇದು ಗೈಸ್. ಟಿಲ್ಡಾ ಕಾಸ್ಟ್ಲಿ ಗೈಸ್ ತುಂಬಾ. ನೋಡಿ ಗೈಸ್ ಎಷ್ಟಿದೆ ಯಪ್ಪ. ಬಾಸ್ಮತಿ ರೈಸ್. ಬಾಸುಮತಿ ರೈಸ್. ಬಾ ಆಯ್ತು. ಬಾಸ್ಮತಿ ರೈಸ್ ಗೈಸ್. ನಾವು ತಿನ್ನೋದು ಬಾಸ್ಮತಿ ರೈಸ್. ಇಷ್ಟು ಚಗ್ರೆ ತೊಗೊಂಡಿದ್ದೀವಿ. ಎಷ್ಟು ಅಂತ ಹಾಕಿಲ್ಲ ಇಲ್ಲಿ, ನೋಡೋಣ ಬಿಲ್ ಆದಮೇಲೆ ಹೇಳ್ತೀನಿ. 2 pounds ಡವ್ವು ಗೈಸ್. 2 pounds ಗೈಸ್. ಇದು 2 pounds ಅಂದರೆ 250 ರೂಪಾಯಿ ದೋಸೆ ಇಟ್ಟು. 100 ರೂಪಾಯಿ ದೋಸೆ ಇಟ್ಟು ಇಲ್ಲಿ 200 ರೂಪಾಯಿ. ಜಾನ್ಸನ್ಸ್ ಬೇಬಿ ಇದೆ ನೋಡಿ. ಇದು ಬೇಕು ನನಗೆ. ಸೋಪು
ಜಾನ್ಸನ್ಸ್ ಬೇಬಿ ಸೋಪ್. ನೀನೇನ್ ಬೇಬಿನ ಸೋಪ್ ಹಚ್ಕೊಳಕ್ ನೋಡಿ. ನನ್ನ ಸೋಪ್ ಹೋಗಿ ನೋಡು, ಚೀಕು ಸೋಪ್ ಅದು, ಬೇಬಿ ಸೋಪ್ ದಟ್ ಇಸ್ ಬೇಬಿ ಸಿಕ್ತು ಗೈಸ್ ಬಡಗಲಿ ಒಳಗಡೆ. ಜಾನ್ಸನ್ಸ್ ಬೇಬಿ ಸೋಪ್ 1.39 ಎರಡಕ್ಕೆ. ಪನ್ನೀರ್ ಯು ವಾಂಟ್ ಜಾನ್ಸಿ? ನಮ್ ಸೋಪು ಇಲ್ಲ ಗೈಸ್, ಡಾಬರ್ ರೆಡ್ ಪೇಸ್ಟ್ ಅಲ್ಲಿ ನಾವು ಬರಲ್ಲ. 1.89. ಡಾಬರ್ ರೆಡ್ ಯಾರು ಉಪಯೋಗಿಸ್ತೀರಾ ನಮ್ಮ ಮನೇಲಿ? ಡಾಬರ್ ರೆಡ್ ನೋ ಫುಲ್ ಖಾರ ದಟ್ ಇಸ್ ವಿಲ್ ಯೂಸ್, ನೋ ವಿಲ್ ಟೇಕ್, ಬಿಕಾಸ್ ಮೈಸೂರು ಸ್ಯಾಂಡಲ್ ಸೋಪ್ ಬಂದು 100 ರೂಪಾಯಿ. ಏನೇ ತಗೊಂಡಿಲ್ಲ ಏ ಸಕ್ಕರೆ ತಗೋಬಾ ಹೋಗ್ಬಿಡು. ಶುಗರ್ ಓಕೆ ಥ್ಯಾಂಕ್ ಯು. ಹಲ್ವಾ ಹಲ್ವಾ ಚಿಲ್ಲಿ ಪೌಡರ್, ಚಿಲ್ಲಿ ಪೌಡರ್ ಅಮ್ಮನ ಫೇವ್ರೆಟ್ ಸ್ವೀಟು. ಚಿಲ್ಲಿ ಪೌಡರ್ ಇದೆಯಾ ಬ್ರೋ? ಇದೆ ಬಿಗ್ 4.49 ಬಿಗ್ ಜಾಸ್ತಿ ಇದೆ ಒಟ್ನಲ್ಲಿ, ಬಿಗ್ ಎಲ್ಲ ಇಲ್ಲ. 4.49 ಪೌಂಡ್ಸ್ ರೂಪಾಯಿ ಬೇಕಾ? ಅರ್ಜೆಂಟ್ ನೋಡು ಹಲ್ವಾ ಆರ್ಡರ್ ಎಲ್ಲ ಬುಕ್ ಮಾಡ್ತೀನಿ. ಹಂಗೂ ಇಷ್ಟ ಗೈಸ್ ಅದು. ಗೈಸ್ ಇಲ್ಲಿ ನೋಡಿ, ಇದೇನ್ ಗೌಚ್ ಲಕ್ಕಿ, ಗೌಚ್ ಲಕ್ಕಿ ಇದು ಗೈಸ್ ಅದು. ಗೌಚ್ ಲಕ್ಕಿ ಇದಲ್ಲ ಬ್ರೋ, ನೋ ಬ್ರೋ ಇದಾ? ನೋ ಬ್ರೋ, ದಿಸ್ ಇಸ್ ಕೋಳಿ ಮೊಟ್ಟೆನೆ. 1/4 ಆಫ್ ಕೋಳಿ ಮೊಟ್ಟೆ. ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಅಂತೆ. ಮತ್ತೆ ಯಾವ್ದ್ರ ಮೊಟ್ಟೆ? ಯಾವ್ದ್ರ ಮೊಟ್ಟೆ ಇದು? ಗೌಜ್ ಲಕ್ಕಿ ಅದು. ಗೌಜ್ ಲಕ್ಕಿನ ತೀತರ್ ಇದು ಕುಕಿಂಗ್ ಬಣ್ಣ ಸಮಯ ಬಣ್ಣ ಟೀತರ್ ಮೊಟ್ಟೆ ಅಂತ ಗೈಸ್, ನಂಗೆ ಗೊತ್ತಿಲ್ಲ. ಕಲರ್ಫುಲ್ ಅಲ್ವಾ? ಏನೋ ಗೈಸ್ ನಂಗೆ ಗೊತ್ತಿಲ್ಲ, ಅವ್ರು ಏನಾರು ಅನ್ಕೊಳ್ಳಿ. ನಾನು ಮ್ಯಾಂಗೋ ಮಾವಿನ ಹಣ್ಣಿಗೆ 1000 ರೂಪಾಯಿ. ಮಾವಿನ ತೋಟ ಇಟ್ಕೊಂಡು ಒಂದಿನೂ ತಂದ್ಕೊಟ್ಟಿಲ್ಲ ಗೈಸ್. ನಮ್ದು ಮಾವಿನ ತೋಟ ಇದೆ ಗೈಸ್. ಏನ್ ಯೂಸ್ ಗೈಸ್? ನೋ ದಟ್ ಇಸ್ ಗೈಸ್, ನಮ್ಮ ತಾತ ಇದನ್ನ ಮೂಟೆ ತಗೊಬಂದು ಕೊಡೋರು. ಇವಾಗ ಇದಕ್ಕೆ 1000 ಪೌಂಡ್ಸ್ ಬೇರೆ ಕೊಟ್ಬಿಟ್ಟು ತಿಂತಾ ಇದೀನಿ. 1000 ಪೌಂಡ್ಸ್ ಅಲ್ಲ, 1000 ಕೊಟ್ಬಿಟ್ಟು ತಿಂತಾ ಇದೀನಿ. 1000 ಪೌಂಡ್ಸ್ 86 ಆಗಿದೆ ಸತತವಾಗಿ. 90 ಪೌಂಡ್ಸ್ 90 ಅಲ್ಲ 100 ಪೌಂಡ್ಸ್. 89 ಒಂದ್ಸಲ, 11 ಯಾವ ಸಂಸಾರದವ್ರು ಎಷ್ಟು ಮಾಡಲ್ಲ ಗೈಸ್, ಹಂಗ್ ಮಾಡ್ತಾರೆ. ಸಂಸಾರದವ್ರು ಮಾಡಲ್ಲ ಅಲ್ಲ, ಇಲ್ಲಿ ಹಂಗೆ ಇದೆ ದುಡ್ಡು, ಏನು ಮಾಡೋಕ್ಕಾಗಲ್ಲ. ಸೊ 100 ಪೌಂಡ್ಸ್ ಅಂದ್ರೆ 10,000 ರೂಪಾಯಿಗೆ ಶಾಪಿಂಗ್ ಮಾಡಿದ್ವಿ ಗೈಸ್. ಅದು ಬರೋಬ್ಬರಿ ನಾವು ಆಚೆ ಕಾಲಿಟ್ಟಿದ್ದಕ್ಕೆ ಗೈಸ್, ಇವತ್ತು ನಾವು ಆಚೆ ಕಾಲಿಟ್ಟಿದ್ದಕ್ಕೆ ಬರೋಬ್ಬರಿ ನಾವು 3 ಜನನು ಸೇರಿಸಿ ಒಂದು 35,000 40,000 ರೂಪಾಯಿ ಖರ್ಚು ಮಾಡಿದ್ದೀವಿ ಗೈಸ್. ನಾನೇನು ಖರ್ಚು ಮಾಡಿಲ್ಲ ಗೈಸ್, ಇವರಿಬ್ರೆ. ಓ ಅಪ್ಪ ಅಮ್ಮ ನೋ ಶಾಪಿಂಗ್, ಸಿ ಒಳ್ಳೆ ಮಗು. ನಾನೇನ್ತಿದೆ ಜಾನ್ವಿ ಅಪ್ಪ ಅಮ್ಮ ಸಿ, ಜಾನ್ಸಿ ಅಪ್ಪ ಅಮ್ಮ ಸಿ. ನಂದು ಅಷ್ಟೇ ಗೈಸ್. ಫೋನ್ ಕೇಸ್ ವೆರಿ ಅನ್ನೆಸೆಸರಿ ಗೈಸ್. ಇವಳ್ದು ಅಷ್ಟೇ ಗೈಸ್. ನಾನೇನು ಫೋನ್ ಕೇಸ್ ತಗೊಂಡ ಗೈಸ್? ಫೋನ್ ಕೇಸ್ ಆರ್ಡರ್ ಮಾಡಿದ್ಯಲ್ಲ 3 ತೆಪ್ಕೊಂಡಿರೋದು ಗೈಸ್. 1 ಪೌಂಡ್ ಗೈಸ್ ನಾನು ಆರ್ಡರ್ ಮಾಡಿರೋದು. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ ಅಂತ ತಿಕ್ಲಿ ಹಿಡಿಯುತ್ತೆ. ಬಿದ್ದು ಇಲ್ಲ ಗೈಸ್, ಟ್ರಕ್ಕಿಂಗ್ ಟೈಮಲ್ಲಿ ಹಿಂಗೆ ಹೊತ್ಬಿಟ್ಟು ಅವಳೆ ಗೈಸ್. ಟೇಕ್ ಆನಿಯನ್ಸ್. ಟೆಸ್ಕೋಲ್ ತಗೊಳ್ರಿ. ಅನಿಯನ್ಸ್ ಮರ್ತೋಗಿದ್ದಾಳೆ, ಚಿಕನ್ ತಗೋಬೇಕು. ಸೊ ಇವಾಗ ಟೆಸ್ಕೋಗೆ ಹೋಗ್ತೋಣ. ನೋಡಿ ಗೈಸ್, ಇವರಿಬ್ರು ಚಳಿ ಆಗ್ತಿದೆ. ಗೈಸ್ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡಿದ್ದೀವಿ. ಯಾಕೆ ಅಂದರೆ ತುಂಬ ಸಾಮಾನು ಇರೋದ್ರಿಂದ ಬಸ್ಸಲ್ಲೂ ಹೋಗೋಕ್ಕಾಗಲ್ಲ, ಟ್ರೈನಲ್ಲೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು 16 ಪೌಂಡ್ಸ್ ಅಂತೆ ಗೈಸ್. ಪರವಾಗಿಲ್ಲ, ಕೊಡ್ಬೋದು. 3 ಜನ ಶೇರಲ್ಲಿ ಹಾಕೊಂಡು ಹೋದರೆ ಆರಾಮಾಗಿ ಕರ್ಕೊಂಡೋಗಿ ಮನೆ ಮುಂದೆ ಬಿಡ್ತಾರೆ. ಒಂದು 10 ಬ್ಯಾಗ್ ಇದೆ ಗೈಸ್, ಎಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಕ್ಯಾಬ್ ತೊಗೊಂಡಿದ್ದೀವಿ ಗೈಸ್. ಇಲ್ಲಿ ನೋಡಿ ಗೈಸ್, ಯಾವ ಇದ್ರ ಮನೆ ಕಡಿಮೆ ಆಗಿ ತೊಗೊಂಡಿದ್ದೀವಿ. ಒಂದು ಸ್ವಲ್ಪ ನನಗೆ ಅರ್ಥ ಆಗ್ತಿಲ್ಲ. ಆಮೇಲೆ ಸಿಕ್ತೀನಿ ಇಟ್ಕೋಬೇಕು. ಮ್ಯಾಂಗೋ ಸಕ್ಕತ್ತಾಗಿದೆ. ಯಾರ್ಯಾರು ಲಂಡನಲ್ಲಿ ಇದ್ರು ದಯವಿಟ್ಟು ಗಣಪತಿ ಸ್ಟೋರ್ಸ್ ವೆಮ್ಲಿಯಲ್ಲಿರೋದು ಹೋಗಿ ಮ್ಯಾಂಗೋ ತಗೊಂಡು ತಿನ್ನಿ, ಚೆನ್ನಾಗಿದೆ, ಸ್ವೀಟ್ ಆಗಿದೆ. ಸಾರಿ 1000 ರೂಪಾಯಿಗೆ 6 ಪೀಸು. ಯಾರಿಗುಂಟು ಯಾರಿಗಿಲ್ಲ. ತಿನ್ನಿ ಗೈಸ್. ನಾನೀಗ ಸದ್ಯಕ್ಕೆ ಕಷಾಯ ಮಾಡ್ಕೊಂಡು ಕುಡಿತಿದ್ದೀನಿ, ಯಾಕೆಂದರೆ ನನಗೆ ಕೋಲ್ಡ್ ಕಾಫಿ ಇರೋದ್ರಿಂದ ತುಂಬ ತಿನ್ನಬಾರ್ದು ಐಟಮ್ಸ್ ಎಲ್ಲ ತಿನ್ಬಿಟ್ಟಿದ್ದೀನಿ ಇವತ್ತು. ಏನೇನು ತಿನ್ನಬಾರ್ದು ಹುಷಾರಿಲ್ಲದಾಗ ಅದೆಲ್ಲ ತಿನ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಕಷಾಯ ಮಾಡಿಕೊಂಡು ಒಂದು ಫಿಲಮ್ ನೋಡಿಕೊಂಡು ಪಡ್ಡು ಮಾಡಿಬಿಟ್ಟು ತಿನ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈಗಲೇ ಬ್ಲಾಗ್ ಎಂಡ್ ಮಾಡಿಬಿಡ್ತೀನಿ, ಸುಸ್ತಾಗೋಗಿದೆ ಗೈಸ್. ಸೊ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ
ಕ್ಲಿಕ್ ಮಾಡಿ ಸೊ ದಟ್ ಪ್ರತಿ ಸಲ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಸೊ ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.